ಬದಲಾವಣೆ ಚರ್ಚೆ ಬೆನ್ನಲ್ಲೇ ಸಿಎಂಗೆ ಸ್ವಾಮೀಜಿಗಳ ಬೆಂಬಲ. ಸಿಎಂ ಯಡಿಯೂರಪ್ಪ ಪರ ವಿವಿಧ ಮಠಾಧೀಶರು ಹೇಳಿದ್ದು ಏನು? ಸಿಎಂ ಪರ ಬ್ಯಾಟ್ ಬೀಸ್ತಾ ಇರೋ ಕೈ ನಾಯಕರ ಲೆಕ್ಕಾಚಾರ ಏನು? ವೈರಲ್ ಆಡಿಯೋ ಬೆನ್ನಲ್ಲೇ 500 ಸಿಡಿ ಬಾಂಬ್ ಸಿಡಿಸಿದ್ದು ಯಾರು? ಇದೆಲ್ಲವನ್ನ ನೋಡೋಣ ಇವತ್ತಿನ ನ್ಯೂಸ್ ಟಾಪ್ 9 ನಲ್ಲಿ. ಸಿಎಂ ಯಡಿಯೂರಪ್ಪ ಪರ ವಿವಿಧ ಮಠಾಧೀಶರು ಬ್ಯಾಟಿಂಗ್ ಮಾಡಿದ್ದು ಹೇಗೆ? ಬಿಎಸ್ವೈ ಬೆನ್ನಿಗೆ ಸ್ವಾಮೀಜಿಗಳು ಬಿಜೆಪಿ ಹೈಕಮಾಂಡ್ಗೆ ವಾರ್ನಿಂಗ್ ಕೊಟ್ರ? ಬದಲಾವಣೆ ಫಿಕ್ಸ್ ಅಂತ ಹೇಳ್ತಾ ಇದ್ದ ಸಿದ್ದರಾಮಯ್ಯ ಇದೀಗ ಇನ್ನೂ ಖಚಿತವಾಗಿಲ್ಲ ಅಂತ ಹೇಳ್ತಾ ಇರೋದು ಯಾಕೆ? ನೋಡೋಣ ಕಮಲ ಕಂಪನ ನ್ಯೂಸ್ ಟಾಪ್ 9 ನಲ್ಲಿ. ಸಿಎಂ ಯಡಿಯೂರಪ್ಪ ಪರ ವಿವಿಧ ಮಠಾಧೀಶರು ಬ್ಯಾಟಿಂಗ್ ಮಾಡಿದ್ದಾರೆ. ಚಿತ್ರದುರ್ಗದ ಮುರುಘಾ ಮಠದಲ್ಲಿ ಮಠಾಧೀಶರು ಸುದ್ದಿಗೋಷ್ಠಿ ನಡೆಸಿದ್ದು, ಡಾಕ್ಟರ್ ಶಿವಮೂರ್ತಿ ಮುರುಘಾ ಶರಣರು, ಮಾದಾರ ಮಠದ ಬಸವಮೂರ್ತಿ ಮಾದಾರ ಚೆನ್ನಯ್ಯ ಶ್ರೀ, ಭೋವಿ ಮಠದ ಇಮ್ಮಡಿ ಸಿದ್ದರಾಮೇಶ್ವರ ಸ್ವಾಮೀಜಿ, ಕುಂಚಿಟಿಗ ಮಠದ ಶಾಂತವೀರ ಮಹಾಸ್ವಾಮೀಜಿ, ಶಿರಸಿ ಮಠದ ಮಲ್ಲಿಕಾರ್ಜುನ ಸ್ವಾಮೀಜಿ, ಅಥಣಿ ಮಠದ ಶಿವ ಬಸವಶ್ರೀ ಸೇರಿದಂತೆ ವಿವಿಧ ಮಠಾಧೀಶರು ಭಾಗಿಯಾಗಿದ್ದರು. ನಾಯಕತ್ವ ಬದಲಾವಣೆ ಚರ್ಚೆ ಬೆನ್ನಲ್ಲೇ ಸಿಎಂ ಯಡಿಯೂರಪ್ಪ ಬೆಂಬಲಕ್ಕೆ ಸ್ವಾಮೀಜಿಗಳು ನಿಂತಿದ್ದಾರೆ. ಯಡಿಯೂರಪ್ಪ ಈ ನಾಡು ಕಂಡಂತಹ ಶ್ರೇಷ್ಠ ನಾಯಕ ಅಂತ ಚಿತ್ರದುರ್ಗದಲ್ಲಿ ಡಾಕ್ಟರ್ ಶಿವಮೂರ್ತಿ ಮುರುಘಾ ಶರಣರು ಹೇಳಿಕೆ ಕೊಟ್ಟಿದ್ದಾರೆ. ಬಿಎಸ್ವೈ ಜಾತಿಯಿಂದ ಲಿಂಗಾಯತ ಆದ್ರೂ ಮಾಸ್ ಲೀಡರ್ ಯಡಿಯೂರಪ್ಪ ಯಾವುದೇ ಒಂದು ಜಾತಿಗೆ ಸೀಮಿತವಾಗಿಲ್ಲ, ಎಲ್ಲ ವರ್ಗದ ಜನರ ವಿಶ್ವಾಸ ಗಳಿಸಿದವರು ಅಂತ ಮುರುಘಾ ಶರಣರು ತಿಳಿಸಿದ್ದಾರೆ. ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಸಂಪೂರ್ಣವಾಗಿ ಈ ಅವಧಿ ಪೂರ್ಣಗೊಳಿಸಲಿ, ನಾವು ಸಂಪೂರ್ಣ ಬೆಂಬಲ ಕೊಡ್ತಿದ್ದೇವೆ ಅಂತ ಮಾದಾರ ಮಠದ ಬಸವಮೂರ್ತಿ ಮಾದಾರ ಚೆನ್ನಯ್ಯ ಶ್ರೀ ಹೇಳಿದ್ದಾರೆ. ಚಿತ್ರದುರ್ಗದಲ್ಲಿ ಮಾತನಾಡಿದ ಮಾದಾರ ಚೆನ್ನಯ್ಯ ಶ್ರೀಗಳು, ಬಿಎಸ್ ಯಡಿಯೂರಪ್ಪ ಕೊರೋನಾ ಕಾಲವನ್ನ ಯಶಸ್ವಿಯಾಗಿ ನಿಭಾಯಿಸಿದ್ದಾರೆ ಅಂತ ತಿಳಿಸಿದರು. ಬದಲಾವಣೆ ಚರ್ಚೆ ಬೆನ್ನಲ್ಲೇ ಬಿಎಸ್ವೈ ಬೆಂಬಲಕ್ಕೆ ಶ್ರೀಗಳು ನಿಂತಿದ್ದಾರೆ. ಈಗಾಗಲೇ ಯಡಿಯೂರಪ್ಪ ಪರ ಮಠಾಧೀಶರು ಬ್ಯಾಟ್ ಬೀಸಿದ್ದು, ರಂಭಾಪುರಿ ಶ್ರೀಗಳು ಮುರುಘಾ ಶ್ರೀಗಳಿಂದ ಬೆಂಬಲ ನೀಡಿದ್ದಾರೆ. ಅಖಿಲ ಭಾರತ ವೀರಶೈವ ಮಹಾಸಭಾದಿಂದಲೂ ಬೆಂಬಲ ಸಿಕ್ಕಿದ್ದು, ಮಾದಾರ ಚೆನ್ನಯ್ಯ ಶ್ರೀಗಳು ಸಹ ಸಿಎಂ ಪರ ಹೇಳಿಕೆ ನೀಡಿದ್ದಾರೆ. ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪಗೆ ಮತ್ತಷ್ಟು ಶ್ರೀಗಳ ಬೆಂಬಲ ಸಿಗುವ ಸಾಧ್ಯತೆ ಇದೆ. ಹೈಕಮಾಂಡ್ನಿಂದ ಬಿಎಸ್ವೈ ಬದಲಾವಣೆ ಬಗ್ಗೆ ಇನ್ನು ಯಾವುದೇ ಸ್ಪಷ್ಟ ಸಂದೇಶ ಸಿಕ್ಕಿಲ್ಲ. ಸೂಚನೆ ಬಂದಿದ್ದೇ ಆದಲ್ಲಿ ಮತ್ತಷ್ಟು ಶ್ರೀಗಳು ಬೆಂಬಲ ನೀಡಲಿದ್ದಾರೆ. ಈಗಾಗಲೇ ಬದಲಾವಣೆ ಮಾಡಬಾರದು ಅಂತ ಶ್ರೀಗಳು ಪಟ್ಟು ಹಿಡಿದಿದ್ದು, ಬಿಜೆಪಿ ಪಕ್ಷ ಕಟ್ಟಲು ಯಡಿಯೂರಪ್ಪ ಶ್ರಮ ಪಟ್ಟಿದ್ದಾರೆ. ಬಿಎಸ್ವೈ ಕೆಳಗಿಳಿಸಿದ್ರೆ ಪಕ್ಷದ ಅಭಿವೃದ್ಧಿಗೆ ಹೊಡೆತ ಬೀಳಲಿದೆ ಅಂತ ಮನವರಿಕೆ ಮಾಡಲಿದ್ದಾರೆ. ಸಿಎಂ ಯಡಿಯೂರಪ್ಪ ಬದಲಾವಣೆ ಇನ್ನೂ ಖಚಿತವಾಗಿಲ್ಲ ಅಂತ ಬಿಎಸ್ವೈ ಬದಲಾವಣೆ ವದಂತಿ ಬಗ್ಗೆ ಸಿದ್ದರಾಮಯ್ಯ ಹೇಳಿದ್ದಾರೆ. ದೆಹಲಿಯಲ್ಲಿ ಮಾತನಾಡಿದ ಅವರು, ಬಿಜೆಪಿ ವರಿಷ್ಠರಿಂದ ಬಿಎಸ್ವೈ ಬದಲಾವಣೆ ಬಗ್ಗೆ ವದಂತಿ ಹರಿದಿದೆ, ಆದರೆ ಯಾವುದೂ ಇನ್ನೂ ಖಚಿತವಾಗಿಲ್ಲ ಅಂತ ತಿಳಿಸಿದರು. ಬಿಜೆಪಿಯಲ್ಲಿನ ಬದಲಾವಣೆ ಬಡಿದಾಟದ ಲಾಭ ಪಡೆಯಲು ಕಾಂಗ್ರೆಸ್ ಸ್ಕೆಚ್ ಹಾಕಿದಂತೆ ಕಾಣುತ್ತಿದೆ. ಲಿಂಗಾಯತ ಸಮುದಾಯದ ಮೇಲೆ ಪ್ರಭಾವ ಬೀರಲು ಪ್ಲಾನ್ ಮಾಡಿದ್ದು ಕಾಂಗ್ರೆಸ್ನ ಲಿಂಗಾಯತ ನಾಯಕರು ಯಡಿಯೂರಪ್ಪ ಪರ ಬಿಎಸ್ವೈ ಪರ ಬ್ಯಾಟಿಂಗ್ ಮಾಡಿದ್ದಾರೆ. ಯಡಿಯೂರಪ್ಪ ನಂತರದ ಸ್ಥಾನ ತುಂಬಲು ಕೈ ನಾಯಕರು ಪ್ಲಾನ್ ಮಾಡಿದ್ದು, ಬಿಎಸ್ವೈ ಪರ ಹೇಳಿಕೆ ಕೊಡುವ ಮೂಲಕ ಗೇಮ್ ಚೇಂಜಿಂಗ್ ತಂತ್ರ ರೂಪಿಸಿದ್ದಾರೆ. ಮಾಜಿ ಸಚಿವರಾದ ಎಂಬಿ ಪಾಟೀಲ್ ಮತ್ತು ಶಾಮನೂರು ಶಿವಶಂಕರಪ್ಪ ಏಕಕಾಲಕ್ಕೆ ಸಿಎಂ ಪರ ಬ್ಯಾಟ್ ಬೀಸಿದ್ದಾರೆ. ಬಿಜೆಪಿಯಲ್ಲಿನ ಲಿಂಗಾಯತ ಸಮುದಾಯದ ನಾಯಕರು ಬಿಎಸ್ವೈ ಸ್ಥಾನವನ್ನ ಎಷ್ಟರ ಮಟ್ಟಿಗೆ ಭರ್ತಿ ಮಾಡಲು ಸಾಧ್ಯ ಅನ್ನೋ ಪ್ರಶ್ನೆ ಕಾಡ್ತಿದೆ. ಹೀಗಾಗಿ ಕಾಂಗ್ರೆಸ್ ನಾಯಕರು ಆಕ್ಟಿವ್ ಆಗಿ ಮಾತನಾಡ್ತಾ ಇದ್ದು, ಇದರಿಂದ ಲಿಂಗಾಯತ ನಾಯಕತ್ವವನ್ನ ಕಾಂಗ್ರೆಸ್ ಕಡೆ ಸೆಳೆಯಲು ಯತ್ನಿಸುತ್ತಿದ್ದಾರೆ. ರಾಜ್ಯ ಬಿಜೆಪಿಯಲ್ಲಿ ನಳಿನ್ ಕುಮಾರ್ ಕಟೀಲ್ ರದ್ದು ಎನ್ನಲಾದ ಆಡಿಯೋ ಭಾರೀ ಸಂಚಲನ ಸೃಷ್ಟಿ ಮಾಡಿದೆ. ಇದರ ಬೆನ್ನಲ್ಲೇ ಇದೀಗ ಸಿಡಿ ಬಾಂಬ್ ಸ್ಫೋಟಗೊಂಡಿದೆ. ಸಚಿವ ಮುರುಗೇಶ್ ನಿರಾಣಿ ಬಳಿ 500 ಸಿಡಿಗಳಿವೆ ಅಂತ ಬೆಂಗಳೂರಿನಲ್ಲಿ ಉದ್ಯಮಿ ಆಲಂ ಪಾಷಾ ಸ್ಫೋಟಕ ಆರೋಪ ಮಾಡಿದ್ದಾರೆ. ಮುರುಗೇಶ್ ನಿರಾಣಿ ಒಬ್ಬ ಸಿಡಿ ಬಾಬಾ, ರಾಜ್ಯದ ಮಂತ್ರಿಗಳು ಸಿಡಿ ಇದೆ ಅಂತ ಹೆದರಿದ್ದಾರೆ ಅಂತ ನಿರಾಣಿ ವಿರುದ್ಧ ಉದ್ಯಮಿ ಆಲಂ ಪಾಷಾ ಹೊಸ ಬಾಂಬ್ ಸಿಡಿಸಿದ್ದಾರೆ. ಬದಲಾವಣೆ ಚರ್ಚೆ ಬೆನ್ನಲ್ಲೇ ಕಾವೇರಿದ್ದು ಹೇಗೆ? ರಾಜಕೀಯ ಚಟುವಟಿಕೆ. ಶಾಸಕರ ಸಹಿ ಸಂಗ್ರಹ ಬಗ್ಗೆ ರೇಣುಕಾಚಾರ್ಯ ಹೇಳಿದ್ದು ಏನು? ಎಂಬಿ ಪಾಟೀಲ್ ವಿರುದ್ಧ ಈಶ್ವರಪ್ಪ ಗುಡುಗಿದ್ದು ಯಾಕೆ? ನೋಡೋಣ ಬಣಬಾಣ ನ್ಯೂಸ್ ಟಾಪ್ 9 ನಲ್ಲಿ. ನಾಯಕತ್ವ
ಬದಲಾವಣೆ ವದಂತಿ ಬೆನ್ನಲ್ಲೇ ರಾಜಕೀಯ ಚಟುವಟಿಕೆ ಜೋರಾಗಿದೆ. ಸಿಎಂ ನಿವಾಸಕ್ಕೆ ಸಚಿವರು ಭೇಟಿ ನೀಡಿ ಮಹತ್ವದ ಚರ್ಚೆ ನಡೆಸಿದ್ದಾರೆ. ಸಚಿವರಾದ ಬಸವರಾಜ ಬೊಮ್ಮಾಯಿ, ಮುರುಗೇಶ್ ನಿರಾಣಿ, ಡಿಸಿಎಂ ಕಾರಜೋಳ ಸಿಎಂ ಅಧಿಕೃತ ನಿವಾಸ ಕಾವೇರಿಯಲ್ಲಿ ಭೇಟಿ ನೀಡಿದ್ರು. ಬಿಜೆಪಿ ಶಾಸಕರಾದ ಸೋಮಶೇಖರ್ ರೆಡ್ಡಿ ಹಾಗೂ ಅಮೃತ ದೇಸಾಯಿ ಸೇರಿದಂತೆ ಕೆಲವು ಬಿಜೆಪಿ ಶಾಸಕರು ಸಿಎಂ ಯಡಿಯೂರಪ್ಪ ನಿವಾಸಕ್ಕೆ ಭೇಟಿ ಕೊಟ್ಟರು. ನಾಯಕತ್ವ ಬದಲಾವಣೆ ಬೆನ್ನಲ್ಲೇ ಹಲವರು ಸಿಎಂ ರೇಸ್ನಲ್ಲಿದ್ದಾರೆ. ಬೇರೆ ಸಮುದಾಯಗಳ ಪರಿಗಣನೆಗೆ ಬಂದ್ರೆ ಹಲವರು ರೇಸ್ಗೆ ಎಂಟ್ರಿ ಕೊಟ್ಟಿದ್ದಾರೆ. ಒಕ್ಕಲಿಗ ಸಮುದಾಯದಿಂದ ಸಿಟಿ ರವಿ, ಅಶ್ವಥ್ ನಾರಾಯಣ್, ಬ್ರಾಹ್ಮಣ ಸಮುದಾಯದಿಂದ ಜೋಶಿ, ಸ್ಪೀಕರ್ ಕಾಗೇರಿ ಹೆಸರು ಪರಿಗಣನೆ ಮಾಡೋ ಸಾಧ್ಯತೆ ಇದೆ. ದಲಿತರನ್ನ ಸಿಎಂ ಮಾಡುವ ಬಗ್ಗೆ ಆರ್ಎಸ್ಎಸ್ ರಾಷ್ಟ್ರ ಮಟ್ಟದಲ್ಲಿ ಅಜೆಂಡಾ ಹೊಂದಿದೆ. ಆದ್ರೆ ಈ ಅಜೆಂಡಾ ಈಗಲೇ ರಾಜ್ಯದಲ್ಲಿ ಜಾರಿಗೊಳಿಸುವ ಸಾಧ್ಯತೆ ಕಡಿಮೆ ಇದ್ದು, ಲಿಂಗಾಯತ ಹೊರತಾದ ಬೇರೆ ಸಮುದಾಯದ ಸಿಎಂ ಆಯ್ಕೆ ಸಾಧ್ಯತೆ ಕಡಿಮೆ ಇದೆ. ರಾಜ್ಯದಲ್ಲಿ ಮುಖ್ಯಮಂತ್ರಿ ಬದಲಾವಣೆ ಮಾಡುವ ವಿಚಾರದಲ್ಲಿ ನನಗೆ ಯಾವುದೇ ಮಾಹಿತಿ ಇಲ್ಲ ಅಂತ ಶಾಸಕ ಎಂಪಿ ರೇಣುಕಾಚಾರ್ಯ ಹೇಳಿದ್ದಾರೆ. ಸಿಎಂ ದೆಹಲಿಗೆ ಹೋಗಿ ನಾಯಕರನ್ನ ಭೇಟಿಯಾಗಿದ್ದಾರೆ. ಅಲ್ಲದೆ ಸಿಎಂ ಬದಲಾವಣೆ ಬಗ್ಗೆ ಚರ್ಚೆಯಾಗಿಲ್ಲ ಅಂತ ಹೇಳಿದ್ದಾರೆ. ಹೀಗಾಗಿ ಕೂಸು ಹುಟ್ಟೋದಕ್ಕಿಂತ ಮುನ್ನ ಕುಲಾವಿ ಹೊಲಿಸುವುದು ಬೇಡ, ಯಡಿಯೂರಪ್ಪ ಎಲ್ಲಾ ವರ್ಗಗಳ ನಾಯಕರು ಅಂತ ಬೆಂಗಳೂರಿನಲ್ಲಿ ಶಾಸಕ ಎಂಪಿ ರೇಣುಕಾಚಾರ್ಯ ತಿಳಿಸಿದರು. ನಾನು 66 ಶಾಸಕರ ಸಹಿ ಸಂಗ್ರಹ ಮಾಡಿರೋದು ನಿಜ ಅಂತ ಶಾಸಕ ರೇಣುಕಾಚಾರ್ಯ ಹೇಳಿದ್ದಾರೆ. ನಾಯಕರು ಬೇಡ ಅಂತ ಹೇಳಿದ್ರಿಂದ ಶಾಸಕರ ಸಹಿ ಸಂಗ್ರಹವನ್ನ ಅಂದೇ ನಿಲ್ಲಿಸಿದ್ದೇನೆ. ನಾವು ಎಲ್ಲರೂ ಸಿಎಂ ಬಿಎಸ್ವೈ ಜೊತೆಗಿದ್ದೇವೆ. ನಾನು ಇಂದು ನೆನ್ನೆ ಬಿಜೆಪಿಗೆ ಬಂದವನಲ್ಲ, ನಾನು ಹೋರಾಟದ ಹಿನ್ನೆಲೆಯಿಂದ ಬಂದವನು ಅಂತ ರೇಣುಕಾಚಾರ್ಯ ತಿಳಿಸಿದ್ದಾರೆ. ಸಿಎಂ ಬಿಎಸ್ ಯಡಿಯೂರಪ್ಪ ಬದಲಾವಣೆ ಇಲ್ಲವೇ ಇಲ್ಲ ಅಂತ ಟಿವಿ9ಗೆ ಗ್ರಾಮೀಣಾಭಿವೃದ್ಧಿ ಸಚಿವ ಕೆಎಸ್ ಈಶ್ವರಪ್ಪ ಹೇಳಿದ್ದಾರೆ. ಸಿಎಂ ಬದಲಾಗ್ತಾರೆ ಅಂತ ಹೈಕಮಾಂಡ್ ಏನಾದ್ರೂ ಹೇಳಿದ್ಯಾ ಅಂತ ಪ್ರಶ್ನೆ ಮಾಡಿರುವಂತ ಈಶ್ವರಪ್ಪ, ರಾಜ್ಯ ಬಿಜೆಪಿ ನಾಯಕತ್ವ ಬದಲಾವಣೆ ಚರ್ಚೆ ವದಂತಿ ಮಾತ್ರ ಅಂತ ತಿಳಿಸಿದ್ರು. ಅಲ್ಲದೆ ಮಂತ್ರಿ ಸ್ಥಾನ ಬಿಡಿ ಅಂತ ಅಂದ್ರೆ ಪಕ್ಷದ ಕೆಲಸ ಮಾಡಲು ನಾವು ರೆಡಿ ಅಂತ ಹೇಳಿದ್ರು. ಕಾಂಗ್ರೆಸ್ ಶಾಸಕ ಎಂಬಿ ಪಾಟೀಲ್ ವಿರುದ್ಧ ಸಚಿವ ಕೆಎಸ್ ಈಶ್ವರಪ್ಪ ಗುಡುಗಿದ್ದಾರೆ. ನಿನ್ನೆವರೆಗೂ ಎಂಬಿ ಪಾಟೀಲ್ ಬಿಎಸ್ವೈ ವಿರುದ್ಧ ಆರೋಪ ಮಾಡ್ತಾ ಇದ್ರು. ಇದೀಗ ಬಿಎಸ್ವೈ ಪರ ಇದ್ದೀನಿ ಅಂತ ಹೇಳ್ತಿದ್ದಾರೆ. ಹೀಗಾಗಿ ಎಂಬಿ ಪಾಟೀಲ್ ಕಾಂಗ್ರೆಸ್ ನಾಯಕರ, ಲಿಂಗಾಯತ ನಾಯಕರ ಅನ್ನೋದನ್ನ ಸ್ಪಷ್ಟಪಡಿಸಲಿ ಅಂತ ಈಶ್ವರಪ್ಪ ಹೇಳಿದ್ದಾರೆ. ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಪರ ಸಚಿವ ಕೆಸಿ ನಾರಾಯಣಗೌಡ ಬ್ಯಾಟ್ ಬೀಸಿದ್ದಾರೆ. ಸಿಎಂ ಯಡಿಯೂರಪ್ಪ ಬದಲಾವಣೆ ಸತ್ಯಕ್ಕೆ ದೂರವಾದದ್ದು ಅಂತ ವಿಧಾನಸೌಧದಲ್ಲಿ ಸಚಿವ ಕೆಸಿ ನಾರಾಯಣಗೌಡ ಹೇಳಿದ್ದಾರೆ. ನಾವು ಯಡಿಯೂರಪ್ಪ ಮೇಲೆ ವಿಶ್ವಾಸ ಇಟ್ಟು ಬಂದವರು. ಸಿಎಂ ಆಗಿ ಯಡಿಯೂರಪ್ಪ ಮುಂದುವರಿಯೋದ್ರಲ್ಲಿ ಸಂಶಯವಿಲ್ಲ ಅಂತ ನಾರಾಯಣಗೌಡ ಹೇಳಿದ್ದಾರೆ. ಸಿಎಂ ಬಿಎಸ್ವೈ ಬದಲಾವಣೆ ಬಗ್ಗೆ ಯಾವುದೇ ಚರ್ಚೆ ನಡೆದಿಲ್ಲ ಅಂತ ಟಿವಿ9ಗೆ ಡಿಸಿಎಂ ಡಾಕ್ಟರ್ ಸಿಎನ್ ಅಶ್ವಥ್ ನಾರಾಯಣ್ ತಿಳಿಸಿದ್ದಾರೆ. ಈ ರೀತಿಯಾದ ಚರ್ಚೆಗಳು ಕೆಲ ಕಾಲಕ್ಕಾಗಿರುತ್ತವೆ. ಆದ್ರೆ ಸಿಎಂ ಬಿಎಸ್ವೈ ಬದಲಾವಣೆ ಪ್ರಶ್ನೆಗೆ ಉದ್ಭವ ಆಗುವುದಿಲ್ಲ. ಯಡಿಯೂರಪ್ಪ ನಮ್ಮ ನಾಯಕರು, ನಮ್ಮ ಸಿಎಂ. ಯಡಿಯೂರಪ್ಪ ಇದ್ದಾಗ ಮುಖ್ಯಮಂತ್ರಿಯ ಬದಲಾವಣೆ ಇಲ್ಲ. ಅಲ್ಲದೆ ಪರ್ಯಾಯ ನಾಯಕರ ಪ್ರಶ್ನೆ ಬರುವುದಿಲ್ಲ ಅಂತ ಡಿಸಿಎಂ ಡಾಕ್ಟರ್ ಸಿಎನ್ ಅಶ್ವಥ್ ನಾರಾಯಣ್ ಹೇಳಿದ್ದಾರೆ. ಜಿಲ್ಲಾ ಉಸ್ತುವಾರಿ ಬದಲಾವಣೆಗೆ ವಲಸಿಗ ಸಚಿವರು ಚರ್ಚೆ ನಡೆಸಿದ್ದಾರೆ. ಕೊಪ್ಪಳ ಜಿಲ್ಲೆಗೆ ಸಚಿವ ಭೈರತಿ ಬಸವರಾಜ್, ದಾವಣಗೆರೆಗೆ ಬಿಸಿ ಪಾಟೀಲ್ ಉಸ್ತುವಾರಿ ಮಾಡಲು ಸಿಎಂ ಬಿಎಸ್ವೈಗೆ ಮನವಿ ಸಲ್ಲಿಸುವ ಬಗ್ಗೆ ಚರ್ಚೆ ಮಾಡಿದ್ದಾರೆ. ಬಿಸಿ ಪಾಟೀಲ್ಗೆ ಕೊಪ್ಪಳ ಜಿಲ್ಲೆ ಬಿಜೆಪಿ ಮುಖಂಡರ ವಿರೋಧ ಎದುರಾಗಿದೆ. ಹೀಗಾಗಿ ಕೊಪ್ಪಳ ಜಿಲ್ಲೆಯಲ್ಲಿ ಕುರುಬ ಸಮುದಾಯ ಹೆಚ್ಚಾಗಿರುವುದರಿಂದ ಭೈರತಿ ಬಸವರಾಜನ್ನ ಕೊಪ್ಪಳ ಉಸ್ತುವಾರಿ ಮಾಡಲು ಮನವಿ ಸಲ್ಲಿಸೋ ಸಾಧ್ಯತೆ ಇದೆ. ಜುಲೈ 26ಕ್ಕೆ ರಾಜ್ಯ ರಾಜಕೀಯದಲ್ಲಿ ಬಿರುಗಾಳಿ ಬೀಸುತ್ತಾ ಸಿಎಂ ರಾಜೀನಾಮೆ ಬಗ್ಗೆ ಬಿಎಸ್ವೈ ಆಪ್ತ ಬಣ ಮತ್ತು ವಿರೋಧಿ ಬಣದ ಅಭಿಪ್ರಾಯ ಏನು? ದೆಹಲಿ ಭೇಟಿ ವೇಳೆ ಬಿಎಸ್ವೈಗೆ ಹೈಕಮಾಂಡ್ ಕೊಟ್ಟ ಸೂಚನೆ ಏನು? ನೋಡೋಣ ಏನಾಗುತ್ತೆ 26ಕ್ಕೆ ನ್ಯೂಸ್ ಟಾಪ್ 9ನಲ್ಲಿ. ರಾಜ್ಯದಲ್ಲಿ ಸಿಎಂ ಬದಲಾವಣೆ ಚರ್ಚೆ ಮತ್ತಷ್ಟು ತೀವ್ರಗೊಂಡಿದೆ. ನಾಯಕತ್ವ ಬದಲಾವಣೆ ಬಗ್ಗೆ ಆಡಿಯೋ ವೈರಲ್ ಆದ ಬಳಿಕ ಕಮಲಪಾಳ್ಯದಲ್ಲಿ ಮುಂದಿನ ಲೆಕ್ಕಾಚಾರ ಜೋರಾಗಿದೆ. ಮುಂದಿನ ಸೋಮವಾರ ರಾಜ್ಯ ರಾಜಕೀಯದಲ್ಲಿ ಬಿರುಗಾಳಿ ಏಳುತ್ತೆ ಅಂತ ಹೇಳಲಾಗ್ತಾ ಇತ್ತು. ಜುಲೈ 26ಕ್ಕೆ ರಾಜ್ಯ ಬಿಜೆಪಿ ನಾಯಕತ್ವ ಬದಲಾವಣೆ ಫಿಕ್ಸಾ ಅಥವಾ ಬಿಎಸ್ವೈ ನಾಯಕತ್ವ ಬದಲಾವಣೆ ವದಂತಿನಾ ಅನ್ನೋದು ನಿಗೂಢವಾಗಿದೆ. ಜುಲೈ 26ಕ್ಕೆ ನಾಯಕತ್ವ ಬದಲಾವಣೆ ಬಗ್ಗೆ ಚರ್ಚೆ ಜೋರಾಗಿದ್ದು, ಮುಖ್ಯಮಂತ್ರಿ ಬಿಎಸ್ವೈ ಆಪ್ತ ಬಣದಲ್ಲೊಂದು, ಸಿಎಂ ವಿರೋಧಿ ಬಣದಲ್ಲೊಂದು ಮಾತು ಕೇಳಿ ಬರ್ತಾ ಇದೆ. ಬಿಎಸ್ವೈ ವಿರೋಧಿ ಬಣ ನಾಯಕತ್ವ ಬದಲಾವಣೆ ನಿಶ್ಚಿತ ಎನ್ನುತ್ತಿದೆ. ಹೈಕಮಾಂಡ್ ಸ್ಪಷ್ಟ ಸಂದೇಶ ರವಾನೆ ಮಾಡಿದ್ದು, ಮುಖ್ಯಮಂತ್ರಿ ಸ್ಥಾನಕ್ಕೆ ಯಡಿಯೂರಪ್ಪ ರಾಜೀನಾಮೆ ನೀಡುವುದು ಫಿಕ್ಸ್ ಅಂತ ನಂಬಿದೆ. ಮುಖ್ಯಮಂತ್ರಿ ಬಿಎಸ್
ಬಿಎಸ್ ಯಡಿಯೂರಪ್ಪ ವಿರೋಧಿ ಬಣ ಸಿಎಂ ರಾಜೀನಾಮೆ ಫಿಕ್ಸ್ ಎನ್ನುತ್ತಿದೆ. ಆದ್ರೆ ಬಿಎಸ್ವೈ ಆಪ್ತ ಬಣದಿಂದ ರಾಜೀನಾಮೆ ಬಗ್ಗೆ 50-50 ಅಭಿಪ್ರಾಯ ವ್ಯಕ್ತವಾಗಿದೆ. ರಾಜೀನಾಮೆ ನೀಡಬಹುದು, ಮುಂದುವರಿಯಲೂಬಹುದು ಅಂತ ಚರ್ಚೆ ನಡೆಸಲಾಗ್ತಾ ಇದೆ. ಯಡಿಯೂರಪ್ಪ ಆಪ್ತ ವಲಯ ಖಚಿತವಾಗಿ ಏನನ್ನೂ ಹೇಳಿಲ್ಲ. ಅಲ್ಲದೆ ಹೈಕಮಾಂಡ್ ಸೂಚನೆ ಬಗ್ಗೆಯೂ ಬಿಎಸ್ವೈ ಬಣದಿಂದ ಸ್ಪಷ್ಟನೆ ಸಿಕ್ಕಿಲ್ಲ. ರಾಜ್ಯ ಬಿಜೆಪಿ ಪಾಳಯದಲ್ಲಿ ನಾಯಕತ್ವ ಬದಲಾವಣೆ ಲೆಕ್ಕಾಚಾರ ಜೋರಾಗಿದೆ. ಆದ್ರೆ ನಾಯಕತ್ವ ಬದಲಾವಣೆಗೆ ಬಿಜೆಪಿ ಹೈಕಮಾಂಡ್ ಗಂಭೀರವಾಗಿ ಚಿಂತಿಸಿದೆಯಾ ಅನ್ನೋ ಅನುಮಾನ ಕಾಡ್ತಾ ಇದೆ. ಜುಲೈ 26ಕ್ಕೆ ರಾಜ್ಯದ ಬಿಜೆಪಿ ಸರ್ಕಾರ 2 ವರ್ಷ ಪೂರೈಸಲಿದೆ. ಹೀಗಾಗಿ ಕೇವಲ ಶಾಸಕಾಂಗ ಪಕ್ಷದ ಸಭೆ ನಡೆಸುವಂತೆ ಸೂಚನೆ ನೀಡಿದ್ದು, ನಾಯಕತ್ವ ಬದಲಾವಣೆ ಬಗ್ಗೆ ಇವರಿಗೆ ಸ್ಪಷ್ಟ ಸೂಚನೆ ರವಾನಿಸಿಲ್ಲ. ನಾಯಕತ್ವ ಬದಲಾವಣೆಗೆ ಹೈಕಮಾಂಡ್ ಗಂಭೀರ ಚಿಂತನೆ ನಡೆಸಿದ್ದು, ರಾಜೀನಾಮೆಗೆ ಮುಖ್ಯಮಂತ್ರಿಗೆ ಸೂಚನೆ ನೀಡಿದೆ ಅಂತ ಸಿಎಂ ಬಿಎಸ್ವೈ ವಿರೋಧಿ ಬಣ ನಂಬಿದೆ. ಆದರೆ ಹೈಕಮಾಂಡ್ನಿಂದ ಶಾಸಕಾಂಗ ಪಕ್ಷ ಸಭೆ ಕರೆಯುವಂತೆ ಮಾತ್ರ ಸಿಎಂಗೆ ಸೂಚನೆ ನೀಡಿದೆ ಅಂತ ಹೇಳಲಾಗ್ತಾ ಇದೆ. ಉಳಿದ ವಿಚಾರವನ್ನ ನಾವೇ ತಿಳಿಸ್ತೇವೆ ಅಂತ ಬಿಎಸ್ವೈ ಜೊತೆಗಿನ ಚರ್ಚೆಯ ವೇಳೆ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಜೆಪಿ ನಡ್ಡಾ ತಿಳಿಸಿದ್ದಾರಂತೆ. ರಾಜ್ಯದಲ್ಲಿ ನಾಯಕತ್ವ ಬದಲಾವಣೆ ಫಿಕ್ಸ್ ಅಂತ ಇದ್ರೂ ಕೂಡ ಬಿಜೆಪಿ ಹೈಕಮಾಂಡ್ ಇದುವರೆಗೆ ಸ್ಪಷ್ಟ ಸಂದೇಶ ರವಾನಿಸಿಲ್ಲ. ಮುಖ್ಯಮಂತ್ರಿ ಸ್ಥಾನದಿಂದ ಬಿಎಸ್ ಯಡಿಯೂರಪ್ಪನನ್ನ ಬದಲಾಯಿಸಿದ್ರೆ ಭಾರಿ ವಿರೋಧ ವ್ಯಕ್ತವಾಗಲಿದೆ. ಹೀಗಾಗಿ ಅಂತಿಮ ತೀರ್ಮಾನ ಕೈಗೊಳ್ಳಲು ಹೈಕಮಾಂಡ್ ಇನ್ನೂ ಮುಂದಾಗಿಲ್ಲ. ಈ ಬಗ್ಗೆ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರ ಮೂಲಕವೇ ಹೈಕಮಾಂಡ್ ಸೂಚನೆ ರವಾನೆ ಮಾಡಿದೆ. ರಾಜ್ಯದಲ್ಲಿ ನಾಯಕತ್ವ ಬದಲಾವಣೆ ಬಗ್ಗೆ ಬಿಜೆಪಿ ಹೈಕಮಾಂಡ್ ಇದುವರೆಗೆ ಸ್ಪಷ್ಟ ಸಂದೇಶ ರವಾನಿಸಿಲ್ಲ. ಆದರೆ ಶಾಸಕಾಂಗ ಪಕ್ಷದ ಸಭೆ ಕರೆಯಲು ಮಾತ್ರ ಸೂಚನೆ ನೀಡಿದ್ದು, ಜುಲೈ 26ಕ್ಕೆ ನಾಯಕತ್ವ ಬದಲಾವಣೆ ಆಗುವುದು ಗ್ಯಾರಂಟಿನಾ ಅನ್ನೋ ಅನುಮಾನ ಮೂಡುವಂತೆ ಮಾಡಿದೆ. ಶಾಸಕಾಂಗ ಪಕ್ಷದ ಸಭೆ ಕರೆಯಲು ಬಿಎಸ್ವೈಗೆ ಸೂಚಿಸಿದ್ದೇಕೆ ಅನ್ನೋ ಪ್ರಶ್ನೆ ಉದ್ಭವಿಸಿದ್ದು, ನಾಯಕತ್ವ ಬದಲಾವಣೆ ವಿಚಾರದಲ್ಲಿ ಹೈಕಮಾಂಡ್ ಜಾಣ ನಡೆ ಅನುಸರಿಸ್ತಾ ಇದೆ. ಮುಖ್ಯಮಂತ್ರಿ ಬದಲಾವಣೆ ಚರ್ಚೆ ನಡುವೆ ಬಾಂಬೆ ಫ್ರೆಂಡ್ಸ್ಗೆ ಟೆನ್ಷನ್ ಶುರುವಾದಂತೆ ಕಾಣ್ತಾ ಇದೆ. ವಲಸಿಗ ಸಚಿವರು ರಾತ್ರೋರಾತ್ರಿ ಮೀಟಿಂಗ್ ಮಾಡಿದ್ದು ತೀವ್ರ ಕುತೂಹಲ ಮೂಡಿಸಿದೆ. ಮುಖ್ಯಮಂತ್ರಿ ಸೀಟ್ನಿಂದ ಬಿಎಸ್ ಯಡಿಯೂರಪ್ಪ ಇಳಿದ್ರೆ ಮುಂದಿನ ಪ್ಲಾನ್ ಏನು ಅಂತ ಚರ್ಚೆ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದ್ದು, ನಾಯಕತ್ವ ಬದಲಾದ್ರೆ ತಮ್ಮ ಸ್ಥಾನದ ಬಗ್ಗೆ ವಲಸಿಗರಿಗೆ ಆತಂಕ ಕಾಡ್ತಿರೋ ಅನುಮಾನವಿದೆ. ಬೆಂಗಳೂರಿನ ಹೋಟೆಲ್ನಲ್ಲಿ ರಾತ್ರಿ ವಲಸಿಗ ಸಚಿವರು ಸಭೆ ಮಾಡಿದ್ದಾರೆ. ವಲಸಿಗ ಸಚಿವರಾದ ಭೈರತಿ ಬಸವರಾಜ್, ಬಿಸಿ ಪಾಟೀಲ್, ಎಸ್ಟಿ ಸೋಮಶೇಖರ್, ಆನಂದ್ ಸಿಂಗ್, ಡಾಕ್ಟರ್ ಕೆ ಸುಧಾಕರ್ ರಾತ್ರಿ ನಡೆದಂತಹ ಸಭೆಯಲ್ಲಿ ಭಾಗಿಯಾಗಿರೋ ಬಗ್ಗೆ ಮಾಹಿತಿ ಇದೆ. ಬಿಎಸ್ವೈ ಬದಲಾವಣೆ ಆದರೆ ತಮ್ಮ ಸ್ಥಾನಮಾನದ ಬಗ್ಗೆ ಚರ್ಚೆ ನಡೆಸಿದ್ದಾರೆ. ಬದಲಾವಣೆ ವದಂತಿ ಜೊತೆ ಜೋರಾಗಿದ್ದು ಹೇಗೆ ಮುಂದಿನ ಸಿಎಂ ರೇಸ್? ಸಿಎಂ ಕುರ್ಚಿಗೆ ಟವೆಲ್ ಹಾಕಿರೋ ಆಕಾಂಕ್ಷಿಗಳ ಲೆಕ್ಕಾಚಾರ ಏನು? ಲಾಬಿ ಮಾಡ್ತಾ ಇರೋ ನಾಯಕರಿಗೆ ಖುಲಾಯಿಸುತ್ತಾ ಸಿಎಂ ಅದೃಷ್ಟ? ನೋಡೋಣ ಬದಲಾವಣೆ ಫೈಟ್ ನ್ಯೂಸ್ ಟಾಪ್ 9 ನಲ್ಲಿ. ರಾಜ್ಯ ಬಿಜೆಪಿಯಲ್ಲಿನ ಬಿಜೆಪಿ ಬದಲಾವಣೆ ಬಡಿದಾಟ ಮತ್ತೊಂದು ಹಂತ ತಲುಪಿದೆ. ಸಿಎಂ ಸೀಟ್ಗಾಗಿ ಬಿಜೆಪಿ ಪಾಳ್ಯದಲ್ಲಿ ಭಾರೀ ಪೈಪೋಟಿ ನಡೆಯುತ್ತಿದ್ದು, ಮುಂದಿನ ಮುಖ್ಯಮಂತ್ರಿ ಯಾರು ಅನ್ನೋದೇ ಸದ್ಯ ನಿಗೂಢವಾಗಿದೆ. ಆದರೂ ಹಲವು ಆಕಾಂಕ್ಷಿಗಳು ಪಟ್ಟಕ್ಕಾಗಿ ಲಾಬಿ ಶುರು ಮಾಡಿದ್ದು, ನಾನೇ ಮುಂದಿನ ಸಿಎಂ ಎಂದು ಓಡಾಡ್ತಿದ್ದಾರೆ. ಹೈಕಮಾಂಡ್ ಕರೆಯುತ್ತಿದ್ರು ಹಲವು ಬಾರಿ ದೆಹಲಿ ಭೇಟಿ ನೀಡಿದ್ದು, ಸಿಎಂ ರೇಸ್ನಲ್ಲಿ ನಾನೇ ಫಸ್ಟ್ ಅಂತ ಹೇಳ್ತಿದ್ದಾರೆ. ಹಲವು ಶಾಸಕರು, ಸಚಿವರು ಸಿಎಂ ಸ್ಥಾನದ ಮೇಲೆ ಕಣ್ಣಿಟ್ಟಿದ್ದಾರೆ. ಹೈಕಮಾಂಡ್ ಒಂದು ಪ್ಲಾನ್ ಮಾಡ್ತಿದ್ರೆ ರಾಜ್ಯದಲ್ಲಿ ಬೇರೆಯದ್ದೇ ಪ್ಲಾನ್ ನಡೀತಾ ಇದೆ. ಬಿಜೆಪಿಯಲ್ಲಿ ಮುಂದಿನ ನಾಯಕ ಯಾರು ಅನ್ನೋದ್ರ ಬಗ್ಗೆ ಚರ್ಚೆ ನಡೆಯುತ್ತಿದ್ದು, ರಾಜ್ಯದ ನಾಯಕರ ಮಧ್ಯೆ ಒಬ್ಬೊಬ್ಬರದ್ದು ಒಂದೊಂದು ಆಲೋಚನೆಯಾಗಿದೆ. ಸಚಿವ ಮುರುಗೇಶ್ ನಿರಾಣಿ, ಜಗದೀಶ್ ಶೆಟ್ಟರ್ ತಮ್ಮದೇ ಮಟ್ಟದಲ್ಲಿ ಪ್ಲಾನ್ ಮಾಡ್ತಿದ್ದಾರೆ. ಮುಂದಿನ ನಾಯಕನ ಆಯ್ಕೆ ವಿಚಾರದಲ್ಲಿ ಹೈಕಮಾಂಡ್ ತೀರ್ಮಾನವೇ ಅಂತಿಮ. ಹಾಗಿದ್ರೂ ಸಿಎಂ ಬದಲಾವಣೆ ಸಾಧ್ಯತೆ ಹಿನ್ನೆಲೆ ಚಟುವಟಿಕೆ ಗರಿಗೆದರಿದೆ. ಸಿಎಂ ರೇಸ್ನಲ್ಲಿ ಸದ್ಯ ಬಿಜೆಪಿಯಲ್ಲಿ ಹಲವು ಶಾಸಕರು ಮಂತ್ರಿಗಳಾಗಿದ್ದಾರೆ. ಸಚಿವರಾದ ಮುರುಗೇಶ್ ನಿರಾಣಿ, ಜಗದೀಶ್ ಶೆಟ್ಟರ್, ಬಸವರಾಜ ಬೊಮ್ಮಾಯಿ ಹೆಸರು ಮುಂಚೂಣಿಯಲ್ಲಿದ್ದು, ನಾಯಕತ್ವ ಬದಲಾವಣೆಯಾದ್ರೆ ಲಿಂಗಾಯತರಿಗೆ ಸಿಎಂ ಪಟ್ಟ ಕಟ್ಟುವ ನಿರೀಕ್ಷೆ ಇದೆ. ಹೀಗಾಗಿ ಇದೇ ನಿರೀಕ್ಷೆಯಲ್ಲಿ ಬಿಎಸ್ವೈ ಸಂಪುಟದ ಸಚಿವರು ತಮ್ಮದೇ ಲಾಬಿ ನಡೆಸುತ್ತಿದ್ದಾರೆ. ಅಮಿತ್ ಶಾ ಜೊತೆಗಿನ ಸಂಪರ್ಕವನ್ನೇ ಸಚಿವ ಮುರುಗೇಶ್ ನಿರಾಣಿ ನೆಚ್ಚಿಕೊಂಡಿದ್ದಾರೆ. ಪಕ್ಷಕ್ಕೆ ಸಂಪನ್ಮೂಲ ಒದಗಿಸುವ ಭರವಸೆಯೊಂದಿಗೆ ಮುಖ್ಯಮಂತ್ರಿ ಸ್ಥಾನದ ನಿರೀಕ್ಷೆಯಲ್ಲಿದ್ದಾರೆ. ಪಂಚಮಸಾಲಿ ಲಿಂಗಾಯತ ಎಜುಕೇಟೆಡ್ ಅನ್ನೋ ಲೆಕ್ಕಾಚಾರದಲ್ಲಿ ನಿರೀಕ್ಷೆ ಇಟ್ಟುಕೊಂಡಿದ್ದು, ತಮ್ಮನ್ನ ಸಿಎಂ ಸ್ಥಾನಕ್ಕೆ ಆಯ್ಕೆ ಮಾಡ್ತಾರೆ ಅಂತ ಅಭಿಪ್ರಾಯ ಹೊಂದಿದ್ದಾರೆ.
ಸಚಿವ ಮುರುಗೇಶ್ ನಿರಾಣಿ ಪುತ್ರ ವಿಜಯ್ಗೆ ದೆಹಲಿ ಮಟ್ಟದ ನಾಯಕರ ಜೊತೆಗೆ ನೇರ ಸಂಪರ್ಕವಿದೆ. ಅಲ್ಲದೆ ನಿರಾಣಿ ಒಡೆತನದ ಕಂಪನಿಯ ಎಥನಾಲ್ ಘಟಕ ಉತ್ಪಾದನೆಗೆ ಅಮಿತ್ ಶಾ ಬಂದಿದ್ರು. ಜೊತೆಗೆ 3-4 ಬಾರಿ ಅಮಿತ್ ಶಾ ಅವರನ್ನ ದೆಹಲಿ ಮತ್ತು ಬೇರೆಡೆ ಭೇಟಿಯಾಗಿ ಚರ್ಚೆ ನಡೆಸಿದ್ದಾರೆ. ಇದೇ ಕಾರಣಕ್ಕೆ ಮುರುಗೇಶ್ ನಿರಾಣಿ ಸಿಎಂ ಆಗೋ ನಿರೀಕ್ಷೆ ಹೊಂದಿದ್ದಾರೆ. ಬಿಜೆಪಿ ಸರ್ಕಾರ ರಚನೆ ವೇಳೆಯಲ್ಲೂ ನಿರಾಣಿ ತಮ್ಮದೇ ಕೊಡುಗೆ ನೀಡಿದ್ರು. ಮುಂದಿನ ಮುಖ್ಯಮಂತ್ರಿ ರೇಸ್ನಲ್ಲಿ ಮಾಜಿ ಸಿಎಂ ಜಗದೀಶ್ ಶೆಟ್ಟರ್ ಕೂಡ ಇದ್ದಾರೆ. ದೆಹಲಿಗೂ ತೆರಳಿ ಲಾಬಿ ನಡೆಸುತ್ತಿರುವ ಜಗದೀಶ್ ಶೆಟ್ಟರ್ಗೆ ಉತ್ತರ ಕರ್ನಾಟಕ ಲಿಂಗಾಯತ ನಾಯಕರು ಅನ್ನೋದು ಪ್ಲಸ್ ಪಾಯಿಂಟ್ ಇದೆ. ಮುಖ್ಯಮಂತ್ರಿಯಾಗಿ, ಸಚಿವನಾಗಿ, ವಿರೋಧ ಪಕ್ಷದ ನಾಯಕನಾಗಿ ಕಾರ್ಯನಿರ್ವಹಣೆ ಮಾಡಿರೋ ಅನುಭವವಿದೆ. ಈ ಎಲ್ಲಾ ಕಾರಣಗಳಿಂದ ಮತ್ತೊಮ್ಮೆ ಸಿಎಂ ಆಗುವ ರೇಸ್ನಲ್ಲಿ ಜಗದೀಶ್ ಶೆಟ್ಟರ್ ಇದ್ದಾರೆ. ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಮಾತಿಗೆ ಮಣೆ ಹಾಕಿದರೆ ಗೃಹ ಸಚಿವ ಬಸವರಾಜ ಬೊಮ್ಮಾಯಿಗೆ ಚಾನ್ಸ್ ಸಿಗೋ ಸಾಧ್ಯತೆ ಇದೆ. ಮುಖ್ಯಮಂತ್ರಿ ಸ್ಥಾನ ಒಲಿಯುವ ನಿರೀಕ್ಷೆಯಲ್ಲಿರುವ ಬೊಮ್ಮಾಯಿಗೆ ಸಾರಥ್ಯ ವಹಿಸಲು ಖುದ್ದು ಸಿಎಂ ಅವರೇ ಮನವಿ ಮಾಡ್ತಾರಾ ಅನ್ನೋ ಪ್ರಶ್ನೆ ಉದ್ಭವಿಸಿದೆ. ಈ ಹಿಂದೆ ಡಿವಿ ಸದಾನಂದಗೌಡರ ಹೆಸರನ್ನ ಮುಖ್ಯಮಂತ್ರಿ ಸ್ಥಾನಕ್ಕೆ ಯಡಿಯೂರಪ್ಪ ಸೂಚಿಸಿದ್ರು. ಈಗಲೂ ಅಂಥದ್ದೇ ಪರಿಸ್ಥಿತಿ ನಿರ್ಮಾಣವಾದರೆ ಬಸವರಾಜ ಬೊಮ್ಮಾಯಿಗೆ ಸಾರಥ್ಯ ವಹಿಸುವ ಸಾಧ್ಯತೆ ಇದೆ. ಎಲ್ಲರ ಜೊತೆ ಸೌಹಾರ್ದಯುತ ಸಂಬಂಧ ಹೊಂದಿರುವ ಬೊಮ್ಮಾಯಿಗೆ ಬಿಎಸ್ವೈ ಬೆಂಬಲಿಸಿದ್ರೆ ಮಾತ್ರ ಚಾನ್ಸ್ ಸಿಗೋ ಸಾಧ್ಯತೆ ಇದೆ. ಶಾಸಕ ಅರವಿಂದ್ ಬೆಲ್ಲದ್ಗೂ ಸಿಎಂ ಕುರ್ಚಿ ಮೇಲೆ ಆಸೆ ಇದೆ. ಸಿಎಂ ರೇಸ್ನಲ್ಲಿ ಶಾಸಕ ಅರವಿಂದ್ ಬೆಲ್ಲದ್ ಇದ್ದು ವಿದ್ಯಾವಂತ ಮತ್ತು ಕಡಿಮೆ ವಯಸ್ಸು ಅನ್ನೋ ಕಾರಣವೇ ಪ್ಲಸ್ ಪಾಯಿಂಟ್ ಆಗಿದೆ. 4 ಬಾರಿ ಶಾಸಕರಾಗಿ ಆಯ್ಕೆಯಾಗಿರುವ ಬೆಲ್ಲದ್ ಇಂಜಿನಿಯರ್ ಪದವೀಧರರಾಗಿದ್ದಾರೆ. ಅಲ್ಲದೆ ಆರ್ಎಸ್ಎಸ್ ಲೀಡರ್ಸ್ ಜೊತೆಗೆ ಟಚ್ನಲ್ಲಿದ್ದು ಆರ್ಎಸ್ಎಸ್ ಲೀಡರ್ಸ್ ಮೂಲಕ ಹೈಕಮಾಂಡ್ ಜೊತೆಗೆ ಸಂಪರ್ಕದಲ್ಲಿದ್ದಾರೆ. ಬಿಎಸ್ವೈ ಶಾಸಕರನ್ನ ಖರೀದಿಸಿ ಸರ್ಕಾರ ರಚಿಸಿದ್ರು ಅಂತ ಹೇಳಿದ್ದು ಯಾರು? ಯಡಿಯೂರಪ್ಪ ಕುರಿತ ಕೈ ನಾಯಕರ ಹೇಳಿಕೆ ಬಗ್ಗೆ ಡಿಕೆಶಿ ಹೇಳಿದ್ದೇನು? ಕೆಆರ್ಎಸ್ ಡ್ಯಾಂ ಬಿರುಕು ಬಿಟ್ಟಿದೆ ಎಂಬ ಸುಮಲತಾ ಅಂಬರೀಶ್ ಹೇಳಿಕೆಗೆ ಯದುವೀರ್ ಒಡೆಯರ್ ಪ್ರತಿಕ್ರಿಯೆ ಹೇಗಿತ್ತು? ನೋಡೋಣ ಸಮಗ್ರ ನ್ಯೂಸ್ ಟಾಪ್ 9ನಲ್ಲಿ. ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪರನ್ನ ಬದಲಾಯಿಸಲು ಹೊರಟಿರೋದು ದುರಾದೃಷ್ಟಕರ ಅಂತ ಮಾಜಿ ಡಿಸಿಎಂ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿದ್ದಾರೆ. ತುಮಕೂರಿನಲ್ಲಿ ಮಾತನಾಡಿದ ಅವರು, ಬಹಳಷ್ಟು ಕಷ್ಟ ಬಿದ್ದು ಶಾಸಕರನ್ನ ಖರೀದಿ ಮಾಡಿ ಯಡಿಯೂರಪ್ಪ ಸರ್ಕಾರ ರಚಿಸಿದ್ರು. ಆದರೆ ಬಿಎಸ್ವೈರನ್ನೇ ಬದಲಾಯಿಸಲು ಹೊರಟಿರೋದು ವಿಪರ್ಯಾಸ ಅಂತ ತಿಳಿಸಿದ್ರು. ಕಾಂಗ್ರೆಸ್ ಪಕ್ಷದಲ್ಲಿ ಯಾವುದೇ ಬಣ ಗುಂಪು ಏನೂ ಇಲ್ಲ ಅಂತ ದೆಹಲಿಯಲ್ಲಿ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಬಿಎಸ್ವೈ ಪರ ಎಂಬಿ ಪಾಟೀಲ್, ಶಾಮನೂರು ಶಿವಶಂಕರಪ್ಪ ಹೇಳಿಕೆ ವಿಚಾರಕ್ಕೆ ಪ್ರತಿಕ್ರಿಯಿಸಿದ ಅವರು, ವೈಯಕ್ತಿಕ ನೆಲೆಯಲ್ಲಿ ಬಿಎಸ್ವೈಗೆ ಬೆಂಬಲ ನೀಡಿದ್ದಾರೆ. ಅದಕ್ಕೂ ಕಾಂಗ್ರೆಸ್ ಪಕ್ಷಕ್ಕೂ ಯಾವುದೇ ಸಂಬಂಧ ಇಲ್ಲ ಅಂತ ಡಿಕೆಶಿ ಸ್ಪಷ್ಟನೆ ನೀಡಿದರು. ಬಿಜೆಪಿ ಮಿತ್ರ ಮಂಡಳಿ ಬಗ್ಗೆ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ವ್ಯಂಗ್ಯವಾಡಿದ್ದಾರೆ. ಬಿಜೆಪಿ ಮಿತ್ರ ಮಂಡಳಿ ಸದಸ್ಯರೆಲ್ಲ ಸ್ವಾತಂತ್ರ್ಯ ಹೋರಾಟಗಾರರು. ಸ್ವಾತಂತ್ರ್ಯ ಸಿಕ್ಕ ಮೇಲೆ ಗೌರವ ಸಿಕ್ತಿದೆ ಎಂದು ಡಿಕೆಶಿ ಕಿಚಾಯಿಸಿದ್ದಾರೆ. ಅಲ್ಲದೆ ಯಡಿಯೂರಪ್ಪ ಅಧಿಕಾರ ಸ್ವೀಕರಿಸಿದ ದಿನದಿಂದಲೇ ಯಡಿಯೂರಪ್ಪ ರಾಜೀನಾಮೆ ನೀಡುತ್ತಾರೆ ಅಂತ ಚರ್ಚೆ ಆಗ್ತಿದೆ ಅಂತ ಡಿಕೆ ಶಿವಕುಮಾರ್ ತಿಳಿಸಿದರು. ಕೆಆರ್ಎಸ್ ಬಿರುಕು ಬಿಟ್ಟಿದೆ ಎಂಬ ಸಂಸದೆ ಸುಮಲತಾ ಅಂಬರೀಶ್ ಹೇಳಿಕೆ ಭಾರೀ ವಿವಾದ ಸೃಷ್ಟಿಸಿತ್ತು. ಈ ಬಗ್ಗೆ ಪ್ರತಿಕ್ರಿಯೆ ನೀಡಿರೋ ಮೈಸೂರು ರಾಜವಂಶಸ್ಥ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್, ಕೆಆರ್ಎಸ್ ಸುತ್ತಮುತ್ತ ಅಕ್ರಮ ಗಣಿಗಾರಿಕೆ ನಡೆಯುತ್ತಿದೆ. ಗಣಿಗಾರಿಕೆಯಿಂದ ಡ್ಯಾಂಗೆ ಅಪಾಯ ಎಂದು ಸುಮಲತಾ ಹೇಳಿದ್ದಾರೆ. ಈ ಬಗ್ಗೆ ನನಗೆ ಸಂಪೂರ್ಣ ಮಾಹಿತಿ ಇಲ್ಲ ಅಂತ ಹೇಳಿದ್ರು. ಚಾಮರಾಜನಗರದ ಗುಂಡ್ಲುಪೇಟೆಯಲ್ಲಿ ಮಾತನಾಡಿದ ಅವರು, ಗಣಿಗಾರಿಕೆಯಿಂದ ಡ್ಯಾಂಗೆ ತೊಂದರೆಯಾದರೆ ಸರ್ಕಾರ ಗಣಿಗಾರಿಕೆ ನಿಲ್ಲಿಸಲಿ ಅಂತ ಹೇಳಿದ್ರು. ಬಕ್ರೀದ್ಗೆ ಬಲಿ ಕೊಡಲು ತಂದಿದ್ದ 11 ಒಂಟೆಗಳ ರಕ್ಷಣೆ ಮಾಡಲಾಗಿದೆ. ಬೆಂಗಳೂರಿನ ಹಲವೆಡೆ ಬಿಬಿಎಂಪಿ ರಕ್ಷಣಾ ತಂಡ ದಾಳಿ ಮಾಡಿದ್ದು, ರಾಜಸ್ಥಾನದಿಂದ ಟ್ರಕ್ಗಳಲ್ಲಿ ಅಕ್ರಮವಾಗಿ ತಂದಿದ್ದ 11 ಒಂಟೆಗಳನ್ನು ರಕ್ಷಿಸಿ ಮಹದೇವಪುರ ಗೋಶಾಲೆಗೆ ಬಿಟ್ಟಿದ್ದಾರೆ. ಬೆಂಗಳೂರಿನಲ್ಲಿ ಮತ್ತಷ್ಟು ಒಂಟೆಗಳನ್ನು ಬಲಿ ನೀಡಲು ತಯಾರಿ ನಡೆಸಿದ್ದು, ಗೌಪ್ಯ ಸ್ಥಳದಲ್ಲಿ ಹಲವು ಒಂಟೆಗಳನ್ನು ಬಚ್ಚಿಟ್ಟಿದ್ದಾರೆ ಎಂಬ ಮಾಹಿತಿ ಇದೆ. ಹೀಗಾಗಿ ಬಿಬಿಎಂಪಿ ಅಧಿಕಾರಿಗಳು ಈ ಬಗ್ಗೆ ಮಾಹಿತಿ ಕಲೆ ಹಾಕ್ತಿದ್ದಾರೆ. ದಾವಣಗೆರೆ ಜಿಲ್ಲಾಧಿಕಾರಿ ಮಹಂತೇಶ್ ಬಿಳಕಿ ಅಕ್ರಮ ಪಂಪ್ಸೆಟ್ ತೆರವಿಗೆ ಮುಂದಾಗಿದ್ದಾರೆ. ಹೈಕೋರ್ಟ್ ಆದೇಶದ ಅನ್ವಯ ಭದ್ರಾ ಕಾಲುವೆಗೆ ಅಳವಡಿಸಿದ ಅಕ್ರಮ ಪಂಪ್ಸೆಟ್ ತೆರವಿಗೆ ಮುಂದಾಗಿದ್ದಾರೆ. ದಾವಣಗೆರೆ ಜಿಲ್ಲೆಯ ಚನ್ನಗಿರಿ ತಾಲೂಕಿನ ಸಂತೆಬೆನ್ನೂರ, ಬಸವಾಪಟ್ಟಣ ಸೇರಿದಂತೆ ಬಹುತೇಕ ಕಡೆ ದಾಳಿ ಮಾಡಿದ್ದಾರೆ. ಗದಗ
ಶಿವಮೊಗ್ಗದಲ್ಲಿ ಬಿಜೆಪಿ ಆಯೋಜಿಸಿದ್ದ ಲಸಿಕಾ ಅಭಿಯಾನದಲ್ಲಿ ಜನಜಾತ್ರೆಯೇ ಸೇರಿದೆ. ನಗರದ ಹುಡ್ಕೋ ಕಾಲೋನಿಯ ಚಿದಾನಂದ ಮಠದಲ್ಲಿ ಆರೋಗ್ಯ ಇಲಾಖೆಯ ಸಹಯೋಗದಲ್ಲಿ ಲಸಿಕಾ ಕಾರ್ಯಕ್ರಮ ಕೈಗೊಳ್ಳಲಾಗಿದೆ. ಈ ವೇಳೆ ಲಸಿಕೆ ಹಾಕಿಸಿಕೊಳ್ಳಲು ಮುಗಿಬಿದ್ದ ಜನ ದೈಹಿಕ ಅಂತರ ಪಾಲಿಸದೆ ನಿರ್ಲಕ್ಷ್ಯ ತೋರಿದ್ದಾರೆ. ಭೀಕರ ಅಪಘಾತಕ್ಕೆ 4 ಬಲಿಯಾಗಿದ್ದು ಎಲ್ಲಿ? ಮನೆ ಮೇಲೆ ಕಾಂಪೌಂಡ್ ಕುಸಿದು ಆದಂತಹ ದುರಂತವಾದರೂ ಏನು? ವೈದ್ಯಕೀಯ ವಿದ್ಯಾರ್ಥಿಗಳು ಮೌನ ಪ್ರತಿಭಟನೆ ನಡೆಸ್ತಾ ಇರೋದು ಯಾಕೆ? ನೋಡೋಣ ಕರ್ನಾಟಕ ನ್ಯೂಸ್ ಟಾಪ್ 9ನಲ್ಲಿ. ಗಿರವಿ ಇಟ್ಟ ಒಡವೆ ಬಿಡಿಸಿ ಮಾರಾಟ ಮಾಡುವುದಾಗಿ ವಂಚಿಸಿದ್ದ ದಂಪತಿಯನ್ನ ಮೈಸೂರಿನ ಸಾಲಿಗ್ರಾಮ ಠಾಣೆ ಪೊಲೀಸರು ಬಂಧಿಸಿದ್ದಾರೆ. ಸೌಭಾಗ್ಯ ಅಲಿಯಾಸ್ ಸೌಮ್ಯ ಪ್ರಸಾದ್ ಬಂಧಿತ ಆರೋಪಿಗಳು ಮೈಸೂರಿನ ಅಗ್ರಹಾರದಲ್ಲಿರುವ SM ಗೋಲ್ಡ್ ಫೈನಾನ್ಸ್ ಸಿಬ್ಬಂದಿಗೆ 1.75 ಲಕ್ಷ ರೂಪಾಯಿ ಸೌಮ್ಯ ಪ್ರಸಾದ್ ವಂಚಿಸಿದ್ರು. ಬಂಧಿತ ದಂಪತಿಯಿಂದ ಇದೇ ರೀತಿ ಹಲವು ಕಡೆ ವಂಚನೆ ಎಸಗಿರೋ ಶಂಕೆ ಇದೆ. ವೈದ್ಯಕೀಯ ಸ್ನಾತಕೋತ್ತರ ಪದವಿ ವಿದ್ಯಾರ್ಥಿಗಳು ಪ್ರತಿಭಟನೆಗೆ ಮುಂದಾಗಿದ್ದಾರೆ. ಶುಲ್ಕ ಇಳಿಕೆ ಮಾಡುವಂತೆ ಒತ್ತಾಯಿಸಿ ಮೌನ ಪ್ರತಿಭಟನೆ ಮಾಡುತ್ತಿದ್ದಾರೆ. ಕಪ್ಪು ಪಟ್ಟಿ ಧರಿಸಿ ವೈದ್ಯಕೀಯ ಸೇವೆಗೆ ವಿದ್ಯಾರ್ಥಿಗಳು ಹಾಜರಾಗಿದ್ದಾರೆ. 2002 ರಿಂದ 2018 ಅವಧಿಯಲ್ಲಿ 5 ಬಾರಿ ಶುಲ್ಕ ಹೆಚ್ಚಳ ಮಾಡಲಾಗಿದೆ. ದೇಶದಲ್ಲಿ ಅತಿ ಹೆಚ್ಚು ಶುಲ್ಕ ಪಡಿತಾ ಇರುವಂತಹ ರಾಜ್ಯದ ಕ್ರಮದ ವಿರುದ್ಧ ವೈದ್ಯಕೀಯ ವಿದ್ಯಾರ್ಥಿಗಳು ಆಕ್ರೋಶಗೊಂಡಿದ್ದಾರೆ. ಅಲ್ಲದೆ ಕೋವಿಡ್ ಕರ್ತವ್ಯದ ಭತ್ಯೆ ನೀಡುವುದಕ್ಕೂ ಅಸಮಾಧಾನ ಹೊರಹಾಕಿದ್ದಾರೆ. ಚಿಕ್ಕಮಗಳೂರು ಜಿಲ್ಲೆಯ ಮಲೆನಾಡು ಭಾಗದಲ್ಲಿ ವರುಣನ ಆರ್ಭಟ ಮುಂದುವರೆದಿದೆ. ಮೂಡಿಗೆರೆ ತಾಲೂಕಿನ ಬೈರಾಪುರ, ಕೊಟ್ಟಿಗೆಹಾರ, ಚಾರ್ಮಾಡಿ ಘಾಟ್ನಲ್ಲಿ ಭಾರೀ ಮಳೆಯಾಗಿದೆ. ಮಳೆಯ ಆರ್ಭಟ ಜೋರಾಗಿದ್ದು ಬಿರುಗಾಳಿ ಸಹಿತ ಮಳೆಗೆ ಜನಜೀವನ ಸಂಪೂರ್ಣ ಅಸ್ತವ್ಯಸ್ತಗೊಂಡಿದೆ. ಕಾಡಾನೆ ದಾಳಿಗೆ ಅಪಾರ ಪ್ರಮಾಣದ ಬೆಳೆ ನಾಶವಾಗಿದೆ. ಹಾಸನ ಜಿಲ್ಲೆಯ ಸಕಲೇಶಪುರ ತಾಲೂಕಿನ ಜಮನಹಳ್ಳಿಯಲ್ಲಿ ಘಟನೆ ನಡೆದಿದ್ದು ಶುಂಠಿ, ಬಾಳೆ, ಅಡಿಕೆ ಬೆಳೆ ಹಾನಿಯಾಗಿದೆ. ಕಳೆದ ಹಲವು ದಿನಗಳಿಂದ ಈ ಭಾಗದಲ್ಲಿ ದಾಳಿ ಮಾಡುತ್ತಿರುವಂತಹ ಗಜಪಡೆ ಫಸಲಿಗೆ ಬಂದಿದ್ದ ಬೆಳೆಯನ್ನ ನಾಶ ಮಾಡಿದೆ. ಆನೆ ಹಾವಳಿ ತಡೆಯದಂತಹ ಅರಣ್ಯ ಇಲಾಖೆ ವಿರುದ್ಧ ರೈತರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. SSLC ಪರೀಕ್ಷೆಗೆ ಹೋಗಲು ವಿದ್ಯಾರ್ಥಿಗಳು ಪರದಾಡಿದ ವಿಡಿಯೋ ವೈರಲ್ ಆಗಿದೆ. ಮೈಸೂರು ಜಿಲ್ಲೆಯ ಹೆಚ್ಡಿಕೋಟೆ ತಾಲೂಕಿನ ಶಿರಮಳ್ಳಿಯಲ್ಲಿ ರಸ್ತೆ ಹದಗೆಟ್ಟಿದ್ದು ಮಳೆಯಿಂದ ಕೆಸರುಗದ್ದೆಯಂತಾಗಿದೆ. ಈ ರಸ್ತೆಯಲ್ಲೇ 2 ಕಿಲೋಮೀಟರ್ ನಡೆದು ಬಂದು ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯ ವಿದ್ಯಾರ್ಥಿಗಳು ಪರೀಕ್ಷೆ ಬರೆದಿದ್ದಾರೆ. ಶ್ರೀಲಂಕಾ ವಿರುದ್ಧ ಸರಣಿ ಗೆಲ್ಲೋಕೆ ಟೀಂ ಇಂಡಿಯಾ ಪ್ಲಾನ್ಗಳೇನು? ಟೀಂ ಇಂಡಿಯಾ ಹೆಡ್ ಕೋಚ್ ಆಗೋಕೆ ರಾಹುಲ್ ದ್ರಾವಿಡ್ ಸಂದರ್ಶನಕ್ಕೆ ಹೋಗುವ ಅಗತ್ಯ ಇಲ್ಲ ಅಂತ ಹೇಳಿದ್ಯಾರು? ನಿರ್ದೇಶಕ ರಾಮ್ ಗೋಪಾಲ್ ವರ್ಮಾ ವಿರುದ್ಧ ಟಾಲಿವುಡ್ ಅಭಿಮಾನಿಗಳು ಸಿಡಿದೆದ್ದುದು ಯಾಕೆ? ನೋಡೋಣ ಎಂಟರ್ಟೈನ್ಮೆಂಟ್ ನ್ಯೂಸ್ ಟಾಪ್ 9ನಲ್ಲಿ. ಟೀಂ ಇಂಡಿಯಾ ಹಾಗೂ ಶ್ರೀಲಂಕಾ ನಡುವಿನ ಏಕದಿನ ಪಂದ್ಯ ಇಂದು ಕೊಲಂಬೋದಲ್ಲಿ ನಡೆಯಲಿದೆ. ಭಾನುವಾರ ನಡೆದ ಮೊದಲ ಏಕದಿನ ಪಂದ್ಯದಲ್ಲಿ ಟೀಂ ಇಂಡಿಯಾ 7 ವಿಕೆಟ್ಗಳ ಭರ್ಜರಿ ಗೆಲುವು ಸಾಧಿಸಿತು. ಇಂದಿನ ಪಂದ್ಯದಲ್ಲೂ ಸಿಂಹಳೀಯರನ್ನ ಭೇಟಿಯಾಡುವುದರೊಂದಿಗೆ ಭಾರತ ಸರಣಿ ವಶಪಡಿಸಿಕೊಳ್ಳಲು ಮುಂದಾಗಿದೆ. ಇನ್ನು ಕಳಪೆ ಪ್ರದರ್ಶನ ನೀಡಿರುವಂತಹ ಶ್ರೀಲಂಕಾ ಗೆಲುವಿನ ಟ್ರ್ಯಾಕ್ಗೆ ಮರಳಲು ವಿಶ್ವಾಸದಲ್ಲಿದೆ. ಲಂಕಾ ವಿರುದ್ಧ ಏಕದಿನ ಕ್ರಿಕೆಟ್ಗೆ ಪದಾರ್ಪಣೆ ಮಾಡಿದ ಇಶಾನ್ ಕಿಶನ್ ಮೊದಲ ಪಂದ್ಯದಲ್ಲಿ ದಾಖಲೆ ಬರೆದಿದ್ದಾರೆ. 33 ಬಾಲ್ಗಳಲ್ಲಿ ಅರ್ಧಶತಕ ಬಾರಿಸುವುದರೊಂದಿಗೆ ಪದಾರ್ಪಣೆ ಪಂದ್ಯದಲ್ಲೇ ವೇಗದ ಅರ್ಧಶತಕ ಬಾರಿಸಿದ ಭಾರತದ 2ನೇ ಬ್ಯಾಟ್ಸ್ಮನ್ ಎನಿಸಿಕೊಂಡಿದ್ದಾರೆ. ಇದಕ್ಕೂ ಮುನ್ನ ಕೃಣಾಲ್ ಪಾಂಡ್ಯ ಇಂಗ್ಲೆಂಡ್ ವಿರುದ್ಧ 26 ಬಾಲ್ಗಳಲ್ಲಿ 50 ರನ್ ಚಚ್ಚಿದ್ರು. ಟೋಕಿಯೋ ಒಲಿಂಪಿಕ್ಸ್ಗೆ ಭಾರತದ ಮೊದಲ ತಂಡ ಈಗಾಗಲೇ ಕ್ರೀಡಾ ಗ್ರಾಮವನ್ನು ತಲುಪಿದ್ದು ಕ್ರೀಡಾಪಟುಗಳು ಅಭ್ಯಾಸ ನಡೆಸ್ತಾ ಇದ್ದಾರೆ. ಭಾನುವಾರ ಬೆಳಗ್ಗೆ ಅಥ್ಲೀಟ್ಗಳು ಟೋಕಿಯೋಗೆ ಬಂದಿಳಿದಿದ್ದು ಸೋಮವಾರ ಕ್ರೀಡಾಪಟುಗಳು ಅಭ್ಯಾಸ ನಡೆಸಿದ್ದಾರೆ. ಬ್ಯಾಡ್ಮಿಂಟನ್ ಆಟಗಾರ್ತಿ PV ಸಿಂಧು, ಬಿ ಸಾಯಿ ಪ್ರಣೀತ್ ಸೇರಿದಂತೆ ಬಿಲ್ಲುಗಾರ್ತಿ ದೀಪಿಕಾ ಅಭ್ಯಾಸ ನಡೆಸಿದರು. ಇಂಗ್ಲೆಂಡ್ ಹಾಗೂ ಪಾಕಿಸ್ತಾನ ನಡುವಿನ 3ನೇ ಹಾಗೂ ಅಂತಿಮ T20 ಪಂದ್ಯ ರಾತ್ರಿ 11 ಗಂಟೆಗೆ ಮ್ಯಾಂಚೆಸ್ಟರ್ನಲ್ಲಿ ನಡೆಯಲಿದೆ. ಮೊದಲ ಪಂದ್ಯದಲ್ಲಿ ಪಾಕ್ ಭರ್ಜರಿ ಗೆಲುವು ಸಾಧಿಸಿತ್ತು. 2ನೇ ಪಂದ್ಯದಲ್ಲಿ ಆಂಗ್ಲರು ಪಾಕ್ಗೆ ತಿರುಗೇಟು ಕೊಟ್ಟಿದ್ರು. ಹೀಗಾಗಿ ಇಂದಿನ ಪಂದ್ಯದಲ್ಲಿ 2 ತಂಡಕ್ಕೂ ಮಾಡು ಇಲ್ಲವೇ ಮಡಿಯಾಗಿದ್ದು ಗೆಲ್ಲಲೇಬೇಕಾದ ಒತ್ತಡಕ್ಕೆ ಸಿಲುಕಿದೆ. ಕೋಚ್ ರಾಹುಲ್ ದ್ರಾವಿಡ್ ಟೀಂ ಇಂಡಿಯಾದ ಹೆಡ್ ಕೋಚ್ ಆಗಬೇಕಾದ್ರೆ BCCI ಎದುರು ಸಂದರ್ಶನಕ್ಕೆ ಹಾಜರಾಗುವ ಅಗತ್ಯವಿಲ್ಲ ಅಂತ ಮಾಜಿ ವೇಗಿ ಅಜಿತ್ ಅಗರ್ಕರ್ ಹೇಳಿದ್ದಾರೆ. ನಾನೊಂದುಕೊಳ್ಳುವ ಹಾಗೆ ದ್ರಾವಿಡ್ ಸಂದರ್ಶನಕ್ಕೆ ಹಾಜರಾಗುವ ಅವಶ್ಯಕತೆ ಇಲ್ಲ. ದ್ರಾವಿಡ್ ಅವರಿಂದ ಅಂಡರ್-19 ಟೀಂ ಪ್ರಯೋಜನ ಪಡೆದಿದೆ. ರಾಷ್ಟ್ರೀಯ ಕ್ರಿಕೆಟ್ ಅಕಾಡೆಮಿಯಲ್ಲಿರುವ ಇತರ ಕೋಚ್ಗಳು ಸಹ ದ್ರಾವಿಡ್ ಅವರಿಂದ ಬಹಳಷ್ಟನ್ನ ಕಲಿತಿದ್ದಾರೆ ಅಂತ ಅಗರ್ಕರ್ ಹೇಳಿದ್ದಾರೆ. ನಟ
ಡಾರ್ಲಿಂಗ್ ಕೃಷ್ಣ ಅಭಿನಯದ ಶ್ರೀಕೃಷ್ಣ@gmail.com ಚಿತ್ರದ ಶೂಟಿಂಗ್ ಪೂರ್ಣಗೊಂಡಿದೆ. ನಿರ್ದೇಶಕ ನಾಗಶೇಖರ್ ಈ ಚಿತ್ರದ ಮೂಲಕ ಮತ್ತೊಂದು ಲವ್ ಸ್ಟೋರಿಯನ್ನ ತೆರೆ ಮೇಲೆ ತರ್ತಿದ್ದಾರೆ. ಶೂಟಿಂಗ್ ಮುಗಿದಿದ್ದು ಸದ್ಯದಲ್ಲೇ ಚಿತ್ರದ ರಿಲೀಸ್ ಡೇಟ್ ಅನೌನ್ಸ್ ಮಾಡಲಿದೆ ಚಿತ್ರತಂಡ. ಸಂದೇಶ್ ನಾಗರಾಜ್ ಬ್ಯಾನರ್ ಅಡಿಯಲ್ಲಿ ಚಿತ್ರ ರೆಡಿಯಾಗಿದೆ.